ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಮೇಲೆ ನಡೆದ ಅಮಾನವೀಯ ಹತ್ಯೆ ಕೃತ್ಯ ಖಂಡಿಸಿ ಬಜರಂಗ ದಳ ವತಿಯಿಂದ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನೊಂದಿಗೆ ಅನುಚಿತವಾಗಿ ವರ್ತಿಸಿ ಮರಕ್ಕೆ ಗಲ್ಲಿಗೇರಿಸಿ ಅತ್ಯಂತ ಕ್ರೂರವಾಗಿ ಅಮಾನವೀಯವಾಗಿ ಅಮಾಯಕ ಹಿಂದೂ ಯುವಕನನ್ನ ಹತ್ಯೆಗೈದಿರುವುದನ್ನು ಖಂಡಿಸಿ ಬಾಂಗ್ಲಾದೇಶದ ಮತ್ತು ಅಲ್ಲಿನ ಅಧ್ಯಕ್ಷ ಪ್ರಧಾನಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಜೈ ಶ್ರೀರಾಮ್ ಎನ್ನುವ ಘೋಷಣೆಯೊಂದಿಗೆ ನೂರಾರು ಕಾರ್ಯಕರ್ತರು, ಹಿಂದೂ ಯುವಕರು, ಆರ್ಯ ಸಮಾಜದ ಪ್ರಮುಖರು, ಸುವರ್ಣಕಾರರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಗವಿಮಠದ ಡಾಕ್ಟರ್ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ಬಜರಂಗ ದಳದ ತಾಲೂಕು ಅಧ್ಯಕ್ಷ ರವಿ ನಾವದಗೇಕರ್ ಕೃತ್ಯ ಎಸಗಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರಾದ ಶರಣು ಸಲಗರ್ ಅವರು ಮಾತನಾಡಿ, ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂ ಯುವಕನ ಹತ್ಯೆ ಅತ್ಯಂತ ಕ್ರೂರವಾದದ್ದು. ಅದನ್ನು ಶಾಸಕನಾಗಿ ಖಂಡಿಸುತ್ತೇನೆ. ಈ ಮಣ್ಣು ಶಾಂತಿ ಸಮಾನತೆ ಸಾರಿದ ಇಂತಹ ಮಣ್ಣು ಇಂತಹ ಹೀನ ಕೃತ್ಯ ಕೇಳಿ ದುಃಖವಾಯಿತು. ಇಂತಹ ಘಟನೆ ಬಗ್ಗೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಮಾತನಾಡದೇ ಇರುವುದು ವಿಷಾದನೀಯ. ಈ ಕೃತ್ಯವೆಸಗಿದ ಅಪರಾಧಿಗಳಿಗೆ ಅದೇ ಸ್ಥಳದಲ್ಲಿ ಗಲ್ಲಿಗೇರಿಸಿ ನ್ಯಾಯ ದೊರಕಿಸಿ ಕೊಡಬೇಕೆಂದು ನಾನು ಸಹ ಕೇಂದ್ರದ ವಿದೇಶಾಂಗ ಮುಖ್ಯಸ್ಥರಿಗೆ ಪತ್ರದ ಮೂಲಕ ವಿನಂತಿಸುತ್ತಿದ್ದೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀಶೈಲ್ ವಾತಡೆ, ಬಜರಂಗ ದಳ ತಾಲೂಕು ಅಧ್ಯಕ್ಷರಾದ ರವಿ ನಾವದಗೇಕರ್, ಶಾಸಕರಾದ ಶರಣು ಸಲಗರ್, ಸಹ ಸಂಯೋಜಕರಾದ ಸಚಿನ್ ಗರುಡಕರ್, ಪ್ರಮುಖರಾದ ವಿನೋದ್ ಬಡಗೇಕರ್, ಸಿದ್ದು ಬಿರಾದರ್, ಜ್ಞಾನೇಶ್ವರ್ ಮೂಳೆ, ಮಾಧವರಾವ್ ಹಸುರೆ, ಸೂರ್ಯಕಾಂತ್ ಚಿಲ್ಲಾಬಟ್ಟೆ, ದೀಪಕ್ ಗಾಯಕ್ವಾಡ್, ಅರವಿಂದ್ ಮುತ್ತೆ, ಕೃಷ್ಣ ಗೋಣೆ, ಅಜಯ್ ಗವಳಿ, ರವಿ ಜಾಧವ್, ಸಂಜು ಏಕಂಬೆ, ಗುರು ಪವಡೆ, ನಿತಿನ್ ಸೂರ್ಯವಂಶಿ, ಮೇಘನಾಥ್ ನಾವದಗೇಕರ್ ಸೇರಿದಂತೆ ನೂರಾರು ಹಿಂದೂ ಯುವಕರು ಭಾಗವಹಿಸಿದ್ರು. ವರದಿ ಶ್ರೀನಿವಾಸ್ ಬಿರಾದಾರ್. ಭಾರತ್ ಮಾತಾ ಕೇ ಜೈ. बोलो ಭಾರತ್ ಮಾತಾ ಕೇ ಜೈ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆಯನ್ನ ಖಂಡಿಸಿ ಬಸವ ಕಲ್ಯಾಣದಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಹೀಗೆ ಅನೇಕ ಸಂಘಟನೆಗಳನ್ನ ಕೂಡಿಕೊಂಡು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಒಬ್ಬ ಯುವಕನನ್ನ, ಅದು ವಿಶೇಷವಾಗಿ ಹಿಂದೂ ಯುವಕನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಅವನಿಗೆ ಕಾಲು ಮೇಲೆ ಮಾಡಿ ನೇಣು ಹಾಕಿ ಮತ್ತೆ ಸುಟ್ಟಿರುವಂತದ್ದು ಸಂಗತಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಬೆಂಕಿ ಇಟ್ಟಂಗ ಆಗುತ್ತದೆ. ಯಾಕಂತ ಕೇಳಿದ್ರೆ ಭಾರತ ದೇಶ ಅಂದ್ರೆ ಶಾಂತಿಯ ದೇಶ ಅಂತ ಅನ್ಕೊಂಡಿದ್ದಾರೆ. ಒಂದು ಸಲ ಶಾಂತಿನೇ ಇರ್ತದೆ, ಒಂದು ಸಲ ಗಣಾಚಾರನು ಕೂಡ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಆ ಬಾಂಗ್ಲಾದೇಶಕ್ಕೆ ನಾವು ಕೊಡುವುದರ ಮೂಲಕವಾಗಿ ಇವತ್ತ ಭಾರತ ದೇಶ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೆ, ಈ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಆ ಬಾಂಗ್ಲಾದೇಶ ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶ 1971ರಲ್ಲಿ ನಮ್ಮ ವೀರ ಯೋಧರು ಹೊಸ ಪ್ರಾಣವನ್ನ ತ್ಯಾಗವನ್ನ ಮಾಡಿ ಬಲಿದಾನವನ್ನ ಆಗಿ ಇವತ್ತು ಆ ದೇಶ ಒಂದು ಪ್ರತ್ಯೇಕವಾಗಿರುವಂತ ದೇಶ ಆಗಿರ್ಬೋದು. ಆದ್ರೆ ನಾವು ಕೊಟ್ಟಿರುವಂತ ಭಿಕ್ಷೆ ಹೊರತು ಮತ್ತೊಂದಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾ, ಇವತ್ತು ನಾನು ಭಾರತ ಸರ್ಕಾರ, ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಯಾವ ವ್ಯಕ್ತಿ ಈ ಕೃತ್ಯಕ್ಕೆ ಒಂದು ಪಾತ್ರವನ್ನ ಮಾಡಿದಾನೆ, ಬಹುಶಃ ಯಾವ ವ್ಯಕ್ತಿ ಈ ದುಸ್ಸಾಹಸಕ್ಕೆ ಮುಂದಾಗಿದ್ದಾನೆ, ಆ ವ್ಯಕ್ತಿಯನ್ನ ಸೆರೆ ಹಿಡಿದು ಅವನಿಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತ ನಾನು ಕೂಡ ಕೇಂದ್ರ ಮುಖಾಂತರವಾಗಿ ಆ ದೇಶಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇವೆ. ಇದು ಸುಮ್ಮನೆ ಕೂಡುವಂತದ್ದಲ್ಲ, ಈ ಹೋರಾಟ ನಿರಂತರವಾಗಿ ನಡೀತದೆ. ಇದಕ್ಕೆ ಎಚ್ಚರಿಕೆ ಆಗ್ಬೇಕಾಗಿತ್ತಂದ್ರೆ ಆ ತಪ್ಪಿತಸ್ಥನಿಗೆ ಕೇಂದ್ರ, ಅದ್ರ ಜೊತೆಗೇನೆ ಬೇರೆ ಬೇರೆ ನಮ್ಮ ರಾಜ್ಯದ, ವಿಶೇಷವಾಗಿ ಕೇಂದ್ರವನ್ನ ಕೂಡಿಕೊಂಡು ಆ ಒಂದು ಕಾರ್ಯಕ್ಕೆ ಸಹಕಾರಿ ಆಗ್ಬೇಕು ಅಂತ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, बोलो भारत माता की जय, बोलो भारत माता की वंदे वंदे, ಧಿಕ್ಕಾರ 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 ಧಿಕ್ಕಾರ.
ನಮ್ಮ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಹಿಂದೂ ಪರ ಸಂಘಟನೆ ವತಿಯಿಂದ ನಾವೆಲ್ಲರೂ ನಮ್ಮ ನಗರದ ಅಂಬೇಡ್ಕರ್ ವರ್ತನೆ ಸೇರಿರುವ ಉದ್ದೇಶ, ಇತ್ತೀಚೆಗೆ ನಮ್ಮ ಭಿಕ್ಷೆಯ ದೇಶವಾದಂತ, ನಾವು ಭಿಕ್ಷೆ ನೀಡಿದಂತ ದೇಶ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರನ್ನ ಅಮಾನುಷವಾಗಿ, ಅಮಾನವೀಯವಾಗಿ ನೇತಾಕಿ ಮರಕ್ಕೆ ಕಟ್ಟಿ ಗಲ್ಲಿಗೇರಿಸಿ ಬೆಂಕಿಡಾಗಿ ಹತ್ಯೆಯನ್ನು ಮಾಡಲಾಗ್ತದೆ. ಇದು ಅತ್ಯಂತ ಕ್ರೂರವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಬುದ್ಧನ ದೇಶ, ಶಾಂತಿ ನೀಡುವಂತ ದೇಶ, ಸೋದರತೆ ನೀಡುವಂತ ದೇಶ. ಅದನ್ನ ನಾವು ಮನಗಂಡು ಇವತ್ತು ಭಾರತ ದೇಶ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿದೆ. ಆದ್ರೆ ನಮ್ಮ ಭಾತೃತ್ವ ಭಾವನೆಯನ್ನ ಕೆಣಕುವ ಉದ್ದೇಶ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೆದಿದ್ದಾವೆ. ಪದೇ ಪದೇ ಹಿಂದೂಗಳನ್ನ ಕೆಣಕುವ ಉದ್ದೇಶ ಸರಿಯಲ್ಲ. ಈ ಹಿಂದೂ ಸಮಾಜ ಪಲಾಯನ ಅಲ್ಲ, ಪರಾಕ್ರಮ ಇದೆ ಅಂತೇಳಿ ಮತ್ತೊಮ್ಮೆ ಇತಿಹಾಸ ಮರುಕಳಿಸಬಾರದು. ಆ ಮರುಕಳಿಸುವ ಸನ್ನಿವೇಶ ತಂದ್ರೆ ನಾವು ಮತ್ತೆ ತಿರುಗಿ ಬಿದ್ರೆ, ಮತ್ತೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಂದ್ರೆ ಅಖಂಡ ಭಾರತ ಸಂಕಲ್ಪವನ್ನ ತಿರುಗಿ ತರ್ತೀವಿ ಅಂತ ಹೇಳ್ತಾ ಇದೀವಿ. ಈ ಮೂಲಕ ಬಾಂಗ್ಲಾ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ. ಮತ್ತೆ ತಿರುಗಿ ನಾವು ನೀಡುವಂತ ಭಿಕ್ಷೆಗೆ ನೀವು ಋಣ ಆಗಿರಬೇಕು ವಿನಃ ನಮ್ಮಲ್ಲಿ ಅಧಿಕಾರ ದರ್ಪ ತಂದ್ರೆ ನಿಮ್ಮ ದೇಶ ನಮ್ಮ ಆಸಾಂ ರಾಜ್ಯದ ಒಂದು ಕಿರಿಬಾಳಲ್ಲಿ ನಾವು ಲೂಟಿ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಅದನ್ನು ತಾವು ಅರ್ಥ ಆಗ್ಬೇಕು. ಈ ಮೂಲಕ ಭಾರತ ಸರ್ಕಾರದ ಗಣನತ್ತ ಸರ್ಕಾರ ಹೇಳ್ತಾ ಇದೀವಿ, ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಈ ಕೃತ್ಯಕ್ಕೆ ಮಾಡಿದಂತಕ್ಕೆ ತಕ್ಕ ಶಿಕ್ಷೆ ಕೊಡುವಂತ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದೀವಿ. ಜೈ ಶ್ರೀರಾಮ್, ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್.